ಸ್ನೇಹಿತರೆ ನಮಸ್ಕಾರ, ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ಈ ವಿಡಿಯೋದಲ್ಲಿ ಬಿಟ್ಕಾಯಿನ್ ಹ್ಯಾಶ್ ರೇಟ್ ಅಂದ್ರೆ ಏನು ಅಂತೇಳಿ ತಿಳ್ಕೊಂತಾ ಹೋಗೋಣ. ನಾವೀಗ ನೋಡ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಒಂದು ಬಿಟ್ಕಾಯಿನ್ ಬೆಲೆ $63,000 ಚಿಲ್ಲರೆ ಇದೆ ಇವತ್ತಿನ ಪ್ರೈಸ್. ಜೊತೆಗೆ ಇಲ್ಲಿ ಬೇರೆ ಬೇರೆ ಇನ್ಫಾರ್ಮೇಶನ್ ಕೂಡ ಇದೆ, ಬೇರೆ ಬೇರೆ ಪ್ಯಾರಾಮೀಟರ್ಸ್. ಬಟ್ ವಾಟ್ ವಿ ಆರ್ ಫೋಕಸಿಂಗ್ ನೌ ಈಸ್ ಬಿಟ್ಕಾಯಿನ್ ನೆಟ್ವರ್ಕ್ ಹ್ಯಾಶ್ ರೇಟ್. ಓಕೆ, ಬಿಟ್ಕಾಯಿನ್ ನೆಟ್ವರ್ಕ್ ನ ಹ್ಯಾಶ್ ರೇಟ್ ಏನು, ಅದು ಏನ್ ಸಿಗ್ನಿಫಿಕೆನ್ಸ್ ಮಾಡುತ್ತೆ, ಹ್ಯಾಶ್ ಅಂದ್ರೆ ಏನು, ಎಕ್ಸಾ ಹ್ಯಾಶಸ್ ಪರ್ ಸೆಕೆಂಡ್ ಅಂದ್ರೆ ಎಷ್ಟು, ಈ ಓವರ್ ಆಲ್ ಏನಿದೆ 638.32 ಎಕ್ಸಾ ಹ್ಯಾಶಸ್ ಪರ್ ಸೆಕೆಂಡ್ ಅಂತ ತೋರಿಸ್ತಾ ಇದೆಯಲ್ಲ, ಇದನ್ನ ಇಂಟರ್ಪ್ರಿಟ್ ಮಾಡೋದು ಹೇಗೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದು ಹ್ಯಾಶ್ ರೇಟ್. ಹ್ಯಾಶ್ ರೇಟ್ ಅಂದ್ರೆ ದ ಕಾಂಪ್ಯೂಟಿಂಗ್ ಪವರ್ ದಟ್ ಈಸ್ ಬಿಂಗ್ ಯೂಸ್ಡ್ ಟು ಮೈನ್ ಅಂಡ್ ವೆರಿಫೈ ಟ್ರಾನ್ಸಾಕ್ಷನ್ಸ್ ಆನ್ ದ ಬಿಟ್ಕಾಯಿನ್ ನೆಟ್ವರ್ಕ್. ಓಕೆ, ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಚಿನ್ನಕ್ಕೆ ಕಂಪೇರ್ ಮಾಡೋಣ. ಪ್ರಪಂಚದಲ್ಲಿ ಚಿನ್ನ ಎಲ್ಲೇ ಸಿಕ್ಕಿದ್ರು ಆಕಸ್ಮಿಕವಾಗಿ ಸಿಗುತ್ತೆ ಅಂತ ಹೇಳಿ ನಾವು KGF ಫಿಲಮ್ ಅಲ್ಲಿ ಒಂದು ಡೈಲಾಗ್ ನ ನೋಡಿದ್ದೀವಿ. ಸೊ ದಟ್ ಈಸ್ ವೆರಿ ಟ್ರೂ. ಚಿನ್ನ ಎಲ್ಲೇ ಸಿಕ್ಕಿದ್ರು ಕೂಡ ಚಿನ್ನವನ್ನ ಭೂಮಿಯಿಂದ ಅಗದು ತೆಗೆಯೋದಕ್ಕೆ ತುಂಬಾನೇ ಎನರ್ಜಿ ಕೊಡಬೇಕಾಗತ್ತೆ. ಅಷ್ಟು ಸುಲಭವಾಗಿ ಚಿನ್ನನ ತೆಗೆಯಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಸುಲಭವಾಗಿ ಚಿನ್ನನ ತೆಗೆಯಕ್ಕೆ ಸಾಧ್ಯ ಆಗದಲೇ ಇರೋದ್ರಿಂದಾನೇ ಇವತ್ತು ಚಿನ್ನಕ್ಕೆ ಬೆಲೆ ಇರ್ತಕ್ಕಂಥದ್ದು. ಯಾರು ಎಲ್ಲಿ ಬೇಕಾದ್ರೂ ಚಿನ್ನನ ತೆಗೆಯೋಕೆ ಸಾಧ್ಯ ಆಗಿದ್ರೆ ಇವತ್ತು ಚಿನ್ನಕ್ಕೆ ಬೆಲೆನೇ ಇರ್ತಿರ್ಲಿಲ್ಲ. ಓಕೆ, ಅದು ಅನಲಾಗ್ ವರ್ಲ್ಡ್ ಅಲ್ಲಿ. ಡಿಜಿಟಲ್ ವರ್ಲ್ಡ್ ಅಲ್ಲಿ ನಾವು ಅತಿ ಹೆಚ್ಚು ಕಾಂಪ್ಯೂಟಿಂಗ್ ಪವರ್ ನ ಕೊಡಬೇಕಾಗತ್ತೆ ಬಿಟ್ಕಾಯಿನ್ ಅನ್ನ ಮೈನ್ ಮಾಡೋದಕ್ಕೆ. ಓಕೆ, ನಾವು ಎಷ್ಟು ಕಾಂಪ್ಯೂಟಿಂಗ್ ಪವರ್ ನ ಕೊಡ್ತೀವಲ್ಲ ಬಿಟ್ಕಾಯಿನ್ ನ ಮೈನ್ ಮಾಡೋದಕ್ಕೆ, ಅದನ್ನ ಯಾವ ಮಾಪನದಲ್ಲಿ ಅಳಿತೀವಿ ಅಂದ್ರೆ ಹ್ಯಾಶ್ ರೇಟ್ ನ ಮಾಪನದಲ್ಲಿ ಅಳಿತೀವಿ. ಸೊ ಹ್ಯಾಶ್ ರೇಟ್ ಜಾಸ್ತಿ ಕೊಡ್ತಾ ಇದೀವಿ ಅಂತಂದ್ರೆ ನಮಗೆ ಬಿಟ್ಕಾಯಿನ್ ಸಿಗುವಂತ ಚಾನ್ಸಸ್ ಜಾಸ್ತಿ. ನಾವು ಹ್ಯಾಶ್ ರೇಟ್ ನ ಕಮ್ಮಿ ಕೊಡ್ತಾ ಇದೀವಿ ಅಂತಂದ್ರೆ, ಅಂದ್ರೆ ಕಮ್ಮಿ ಎನರ್ಜಿನ ಬಳಕೆ ಮಾಡ್ತಾ ಇದೀವಿ ಅಂತಂದ್ರೆ ನಮಗೆ ಬಿಟ್ಕಾಯಿನ್ ಮೈನ್ ಆಗೋ ಸಾಧ್ಯತೆ ಕಮ್ಮಿ. ಯಾರು ಅತಿ ಹೆಚ್ಚು ಕಷ್ಟ ಪಡ್ತಾರೆ ಅವ್ರಿಗೇನೆ ಹಣ ಸಿಗೋದು. ಕಷ್ಟ ಪಡದಲ್ಲೇ ಸುಮ್ಮನೆ ಕೂತಿರೋರಿಗೆಲ್ಲ ಹಣ ಸಿಗೋದಿಲ್ಲ. ಇದು ಬಿಟ್ಕಾಯಿನ್ ಮತ್ತು ಗೋಲ್ಡ್ ಅಲ್ಲಿ ಸರ್ವಕಾಲಿಕ ಸತ್ಯ. ಸೊ ಈಗ ಹ್ಯಾಶ್ ರೇಟ್ ಅನ್ನುವಂತ ವರ್ಡ್ ಗೊತ್ತಾಯ್ತಲ್ಲ, ಈಗ ಹ್ಯಾಶ್ ಅಂದ್ರೆ ಏನು ಅಂತ ಹೇಳಿ ಅರ್ಥ ಮಾಡ್ಕೊಂತ ಹೋಗೋಣ. ಹ್ಯಾಶ್ ಅಂತಂದ್ರೆ ಒಂದು ಸೆಕ್ಯೂರಿಟಿ ಅಲ್ಗಾರಿದಮ್ ಇದೆ, SHA-256 ಅನ್ನುವಂತ ಸೆಕ್ಯೂರಿಟಿ ಅಲ್ಗಾರಿದಮ್. ಈ ಅಲ್ಗಾರಿದಮ್ಗೆ ಒಂದು ಇನ್ಪುಟ್ ಕೊಡ್ತೀನಿ 1 ಅಂತ. ಓಕೆ, ಇದು ನಮಗೆ ಔಟ್ಪುಟ್ ಕೊಡ್ತಾ ಇದೆ. ಓಕೆ, ಈ ಔಟ್ಪುಟ್ ಏನಿದೆ ಇದು ಎಕ್ಸಾ ಫಾರ್ಮ್ಯಾಟ್ ಅಲ್ಲಿ ಇದೆ. ಓಕೆ, ಇದನ್ನ ಕಾಪಿ ಮಾಡಿ ನಾನು ಈ ಎಕ್ಸಾ ಫಾರ್ಮ್ಯಾಟ್ ಅಲ್ಲಿ ಇರ್ತಕ್ಕಂಥದನ್ನ ಡಿಜಿಟಲ್ ಅಂದ್ರೆ ಬೈನರಿ ಕನ್ವರ್ಟ್ ಮಾಡ್ತೀನಿ. ಸೊ ನಮಗಿಲ್ಲಿ 256 ಬಿಟ್ಸ್ ಆಫ್ ಬೈನರಿ ನಂಬರ್ ಸಿಕ್ತು, ಅಂದ್ರೆ 256 ಡಿಜಿಟ್ಸ್ ಆಫ್ zeros and ones ಸಿಕ್ತು. ಇದನ್ನ ಕಾಪಿ ಮಾಡಿ ಇಲ್ಲಿ ಪ್ಲೇಸ್ ಮಾಡ್ತೀನಿ ನೋಡಿ. ಸೊ ಇಲ್ಲಿರ್ತಕ್ಕಂಥ ಮಾಹಿತಿ ಏನಿದೆಯಲ್ಲ ಇದು 256 ಬಿಟ್ ಇದೆ, 256 ಬಿಟ್ಸ್. ಇದನ್ನೇ ಹ್ಯಾಶ್ ಅಂತ ಕರೀತಾರೆ. ಒಂದು ಹ್ಯಾಶ್ ಅಂದ್ರೆ 256 ಬಿಟ್ಸ್ ಆಫ್ zeros and ones. ನೀವು ಯಾವುದೇ ಇನ್ಪುಟ್ ಕೊಡಿ, 1 ಅಂತ ಕೊಡಿ, 2 ಅಂತ ಕೊಡಿ, 3 ಅಂತ ಕೊಡಿ, ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಕಿರಣ್ ಅಂತ ಆದ್ರೆ ಕಿರಣ್ ಅಂತ ಕೊಟ್ರೆ ಅದಕ್ಕೆ ಸಪರೇಟ್ ಔಟ್ಪುಟ್ ಬರುತ್ತೆ. ಇದನ್ನ ನಾವು ಬೇಕಾದ್ರೆ ಅಗೇನ್ ಬೈನರಿ ಆಗಿ ಕನ್ವರ್ಟ್ ಮಾಡ್ಕೊಂತಾ ಹೋಗ್ಬೋದು. ಸೊ ಇನ್ ಜನರಲ್ ಹ್ಯಾಶ್ ಅಂತಂದ್ರೆ 256 ಬಿಟ್ಸ್ ಆಫ್ zeros and ones. ಪ್ರತಿಯೊಂದು ಇನ್ಪುಟ್ ಏನ್ ಕೊಡ್ತೀವಲ್ಲ ಅದಕ್ಕೆ ಸಪರೇಟ್ ಅಂದ್ರೆ ಯೂನಿಕ್ ಹ್ಯಾಶ್ ಸಿಗ್ತಾ ಹೋಗುತ್ತೆ. ನೀವು ಪ್ರಪಂಚದಲ್ಲಿ ಯಾವುದೇ ಡೇಟಾ ಇಲ್ಲಿ, ಯಾವುದೇ ವರ್ಡ್ ಇಲ್ಲಿ 256 SHA-256 ಹ್ಯಾಶಿಂಗ್ ಅಲ್ಗಾರಿದಮ್ಗೆ ಇನ್ಪುಟ್ ಕೊಡಿ, ಅದು ನಿಮಗೆ ಔಟ್ಪುಟ್ ಆಗಿ 256 ಬಿಟ್ಸ್ ಆಫ್ zeros and ones ಕೊಡುತ್ತೆ. ಇದೇ ಹ್ಯಾಶ್ ಅಂತಂದ್ರೆ. ಸೊ ಈಗ ಹ್ಯಾಶ್ ಅಂದ್ರೆ ಅರ್ಥ ಆಯ್ತಲ್ಲ. ಹ್ಯಾಶ್ ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇಟ್ಸ್ 256 ಬಿಟ್ಸ್ ಆಫ್ zeros and ones. ಈಗ ಎಕ್ಸಾ ಹ್ಯಾಶಸ್ ಅಂದ್ರೆ ಏನು ಅಂತೇಳಿ ತಿಳ್ಕೊಂತ ಹೋಗೋಣ. ಎಕ್ಸಾ ಹ್ಯಾಶಸ್ ಅಂತಂದ್ರೆ ಇಷ್ಟು ದೊಡ್ಡ ನಂಬರ್ ಇದೆಯಲ್ಲ ಇದೇ ಎಕ್ಸಾ ಹ್ಯಾಶ್. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಿಲೋ ಹ್ಯಾಶ್ ಕಡೆ ಹೋಗೋಣ. 1000 ಸಲ ಹ್ಯಾಶಸ್ ಬಂದ್ರೆ, ಅಂದ್ರೆ ಈಗೇನು 1 ಹ್ಯಾಶ್ ಬಂದಿದೆ ಇದನ್ನ 1 ಹ್ಯಾಶ್ ಅಂತ ಕರಿತೀವಿ. ಇದನ್ನೇ 1000 ಸಲ ಬಂದ್ರೆ ಅದನ್ನ ಕಿಲೋ ಹ್ಯಾಶ್ ಅಂತ ಕರಿಬಹುದು, ಅಂದ್ರೆ 1000 ಸಲಿ. ಓಕೆ, ಅದೇ ರೀತಿ ಎಕ್ಸಾ ಹ್ಯಾಶ್ ಅಂತಂದ್ರೆ ಇಲ್ಲಿ ಒಂದು ದೊಡ್ಡ ನಂಬರ್ ಏನ್ ಕಾಣಿಸ್ತಿದೆಯಲ್ಲ, ಇಷ್ಟು ನಂಬರ್ ಆಫ್ ಹ್ಯಾಶಸ್ ಪರ್ ಸೆಕೆಂಡ್, ಅಂದ್ರೆ ಒಂದೇ ಸೆಕೆಂಡ್ಗೆ ಇಷ್ಟು ನಂಬರ್ ಆಫ್ ಹ್ಯಾಶಸ್ ಏನ್ ಬರುತ್ತಲ್ಲ ಅದನ್ನ ಎಕ್ಸಾ ಹ್ಯಾಶ್ ಅಂತ ಕರಿತೀವಿ. ಓಕೆ, 1000 ಹ್ಯಾಶ್ನೇ ಇಮ್ಯಾಜಿನ್ ಮಾಡ್ಕೊಳಕ್ ಆಗೋದಿಲ್ಲ. ಬಟ್ ಎಕ್ಸಾ ಹ್ಯಾಶಸ್ ಇದೆಯಲ್ಲ ಇದು ನಮಗೆ ಕಾಂಪಿಟೇಷನ್ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ, ಅಷ್ಟು ದೊಡ್ಡ ಮಹತ್ವವಾದಂತ ಹ್ಯಾಶ್ ಬರುತ್ತೆ. ಬಿಟ್ಕಾಯಿನ್ ಅಲ್ಲಿ ಇದು 638 ಎಕ್ಸಾ ಹ್ಯಾಶಸ್ ಪರ್ ಸೆಕೆಂಡ್ ಬರ್ತಾ ಇದೆ. ಅಂದ್ರೆ ಒಂದು ಹ್ಯಾಶ್ ಅಂದ್ರೇನೆ 256 ಬಿಟ್ಸ್ ಆಫ್ zeros and ones. ಎಕ್ಸಾ ಹ್ಯಾಶಸ್ ಅಂದ್ರೆ ದಿಸ್ ಮಚ್ ಆಫ್ ಟೈಮ್ಸ್ ಈ ಒಂದು 256 ಬಿಟ್ಸ್ ಆಫ್ ones and zeros ಏನಿದೆ ಅದು ಇಷ್ಟು ಪಟ್ಟು ಬರ್ತಾ ಇದೆ 1 ಸೆಕೆಂಡ್ಗೆ. ಎಷ್ಟು ಎಕ್ಸಾ ಹ್ಯಾಶಸ್ ಪರ್ ಸೆಕೆಂಡ್? 638 ಟೈಮ್ಸ್ ಆಫ್ ದಿಸ್ ಮಚ್ ಎಕ್ಸಾ ಹ್ಯಾಶ್ ಪರ್ ಸೆಕೆಂಡ್ ಬರ್ತಾ ಇದೆ. ಇದನ್ನ ಕಾಂಪಿಟೇಷನ್ ಮಾಡೋದಕ್ಕೂ ಕಷ್ಟ ಮಾಮೂಲಿ ಕಂಪ್ಯೂಟರ್ ಅಲ್ಲಿ. ಓಕೆ,
ದಟ್ ಈಸ್ ದ ಓವರ್ ಆಲ್ ಹ್ಯಾಶಸ್ ಪರ್ ಸೆಕೆಂಡ್ ಜನರೇಟ್ ಆಗ್ತಿರತಕ್ಕಂಥದ್ದು ಬಿಟ್ಕಾಯಿನ್ ನೆಟ್ವರ್ಕ್ ಅಲ್ಲಿ 638.32 ಎಕ್ಸಾ ಹ್ಯಾಶಸ್ ಪರ್ ಸೆಕೆಂಡ್. ಸೊ ಬಿಟ್ಕಾಯಿನ್ ನೆಟ್ವರ್ಕ್ ಹ್ಯಾಶ್ ರೇಟ್ ಏನು ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ಹ್ಯಾಶ್ ರೇಟ್ ನ ಡೆಫಿನೇಷನ್ ತಿಳ್ಕೊಳ್ಬೇಕಾಗತ್ತೆ, ಹ್ಯಾಶ್ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗತ್ತೆ, SHA-256 ಹ್ಯಾಶಿಂಗ್ ಅಲ್ಗಾರಿದಮ್ ಏನು ಅಂತ ತಿಳ್ಕೊಬೇಕಾಗತ್ತೆ, ಎಕ್ಸಾ ಹ್ಯಾಶಸ್ ಪರ್ ಸೆಕೆಂಡ್ ಏನು ಅಂತ ತಿಳ್ಕೊಬೇಕಾಗತ್ತೆ. ಹಾಗಾಗಿ ಇದನ್ನು ತಿಳ್ಕೊಂಡ್ರೆ ಓವರ್ ಆಲ್ ಬಿಟ್ಕಾಯಿನ್ ನೆಟ್ವರ್ಕ್ ನಲ್ಲಿ ಏನ್ ಹ್ಯಾಶ್ ರೇಟ್ ಇದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಬಟ್ ನಿಮ್ಗೇನಾದ್ರು ಈ ಟೆಕ್ನಿಕಲ್ ವರ್ಡ್ಸ್ ಗಳು ಏನಾದ್ರು ಅರ್ಥ ಆಗಿಲ್ಲ ಅಂತಂದ್ರೆ ಡೋಂಟ್ ವರಿ, ಮುಂದಿನ ದಿನಗಳಲ್ಲಿ ಈ ಟೆಕ್ನಿಕಲ್ ವರ್ಡ್ಸ್ ಅಂದ್ರೆ ಏನು ಎಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಬಟ್ ಇನ್ ಜನರಲ್ ಹೇಳಬೇಕು ಅಂತಂದ್ರೆ ಚಿನ್ನನ ಭೂಮಿಯಿಂದ ಅಗದ್ ತೆಗೋದಕ್ಕೆ ಎಷ್ಟು ಎನರ್ಜಿ ಕೊಡಬೇಕು, ಅದೇ ರೀತಿ ಬಿಟ್ಕಾಯಿನ್ ನೆಟ್ವರ್ಕ್ ಅಲ್ಲಿ ಬಿಟ್ಕಾಯಿನ್ ಮೈನ್ ಮಾಡೋದಕ್ಕೆ ಅತಿ ಹೆಚ್ಚು ಎಕ್ಸಾ ಹ್ಯಾಶಸ್ ಪರ್ ಸೆಕೆಂಡ್ ಅಂದ್ರೆ ಅತಿ ಹೆಚ್ಚು ಕಾಂಪಿಟೇಷನ್ ಪವರ್ ನ ಕೊಡಬೇಕಾಗುತ್ತೆ. ಸೊ ಕನ್ಕ್ಲೂಷನ್ ಏನಂತಂದ್ರೆ ದ ಹೈಯರ್ ದ ಬಿಟ್ಕಾಯಿನ್ ನೆಟ್ವರ್ಕ್ ಹ್ಯಾಶ್ ರೇಟ್ ದ ಸ್ಟ್ರಾಂಗರ್ ಅಂಡ್ ದ ಮೋರ್ ಸೆಕ್ಯೂರ್ ಇಟ್ ಬಿಕಮ್ಸ್ ಅಗೇನ್ಸ್ಟ್ ಅಟ್ಯಾಕ್ಸ್. ಹಾಗಾಗಿನೇ ಇದುವರೆಗೂ ಕೂಡ ಜಗತ್ನಲ್ಲಿ ಯಾರೊಬ್ರಿಗೂ ಕೂಡ ಬಿಟ್ಕಾಯಿನ್ ನೆಟ್ವರ್ಕ್ ನ ಹ್ಯಾಕ್ ಮಾಡಕ್ ಸಾಧ್ಯನೇ ಆಗಿಲ್ಲ. ಯಾಕಂತಂದ್ರೆ ಅತಿ ಹೆಚ್ಚು ಎನರ್ಜಿ ಅಂದ್ರೆ ಅತಿ ಹೆಚ್ಚು ಹ್ಯಾಶ್ ರೇಟ್ ಬಿಟ್ಕಾಯಿನ್ ನೆಟ್ವರ್ಕ್ ಅಲ್ಲಿ ಇದೆ. ಓಕೆ, ಜೊತೆಗೆ ನೋ ಅದರ್ ನೆಟ್ವರ್ಕ್ ಇನ್ ದ ವರ್ಲ್ಡ್ ಈಸ್ ಆಸ್ ಸೆಕ್ಯೂರ್ ಆಸ್ ಬಿಟ್ಕಾಯಿನ್. ಓಕೆ, ರೀಸೆಂಟ್ಲಿ ಒಂದು ಮೈಕ್ರೋಸಾಫ್ಟ್ ಇನ್ಸಿಡೆಂಟ್ ನ ನೋಡಿದ್ರಿ, ಒಂದು ವಲ್ನರಬಿಲಿಟಿ ಡಿಟೆಕ್ಟ್ ಆಗಿತ್ತು, ಎಲ್ಲಾ ಕಂಪ್ಯೂಟರ್ಗಳು ಕೂಡ ಕ್ರಾಶ್ ಆಗಿತ್ತು. ಆದ್ರೆ ಬಿಟ್ಕಾಯಿನ್ ಸಾಫ್ಟ್ವೇರ್ ಇದುವರೆಗೂ ಕೂಡ ಕ್ರಾಶ್ ಆಗಿಲ್ಲ. ಬಿಟ್ಕಾಯಿನ್ ಸಾಫ್ಟ್ವೇರ್ ಇದುವರೆಗೂ ರನ್ ಆಗ್ತಾನೆ ಇದೆ. ಬಿಟ್ಕಾಯಿನ್ ನೆಟ್ವರ್ಕ್ ಮೇಲೆ ಹಲವಾರು ಅಟ್ಯಾಕ್ಸ್ ಆಗಿದೆ, ಆದ್ರೆ ಯಾರು ಕೂಡ ಬಿಟ್ಕಾಯಿನ್ ನೆಟ್ವರ್ಕ್ ನ ಹ್ಯಾಕ್ ಮಾಡಕ್ಕಾಗಿಲ್ಲ. ಬಿಟ್ಕಾಯಿನ್ ನೆಟ್ವರ್ಕ್ ನ ತಮ್ಮ ತೆಕ್ಕೆಗೆ ಅಂದ್ರೆ ತಮ್ಮ ಕಂಟ್ರೋಲ್ಗೆ ತಗೊಳಕ್ ಸಾಧ್ಯನೇ ಆಗಿಲ್ಲ. ಸೊ ಇವತ್ತು ಕೂಡ ವರ್ಲ್ಡ್ ಅಲ್ಲಿ ಒಂದು ದೊಡ್ಡ ಮೋಸ್ಟ್ ಸೆಕ್ಯೂರ್ ನೆಟ್ವರ್ಕ್ ಅಂದ್ರೆ ಅದು ಬಿಟ್ಕಾಯಿನ್. ನೀವು ಚಾಟ್ ಜಿಪಿಟಿಗೂ ಕೂಡ ಒಂದು ಪ್ರಶ್ನೆನ ಕೇಳಿ, ವಿಚ್ ಇಸ್ ದ ಮೋಸ್ಟ್ ಸೆಕ್ಯೂರ್ ನೆಟ್ವರ್ಕ್ ಇನ್ ದ ವರ್ಲ್ಡ್ ಅಂತ, ಅದು ಕೂಡ ಬಿಟ್ಕಾಯಿನ್ ಅಂತ ಹೇಳಿ ಆನ್ಸರ್ ಕೊಡುತ್ತೆ. ಎ ಹೈ ಹ್ಯಾಶ್ ರೇಟ್ ಆಲ್ಸೋ ಶೋಸ್ ಹೌ ಮಚ್ ಕಾಂಪಿಟೇಷನ್ ದೇರ್ ಈಸ್ ಅಮಂಗ್ ದ ಮೈನರ್ಸ್. ಸೊ ಫಾರ್ ಎಕ್ಸಾಂಪಲ್, ನಾವು ಚಿನ್ನದ ಮೈನಿಂಗ್ ಬೇರೆ ಬೇರೆ ಕಡೆ ಇದೆ ಅಂತಂದ್ರೆ ಹೆಚ್ಚು ಚಿನ್ನನ ಅಗೆದು ತೆಗಿಬೇಕು ಅಂತಂದ್ರೆ ನಾವು ಹೆಚ್ಚು ಎನರ್ಜಿನ ಕೊಡಬೇಕಾಗುತ್ತೆ, ಕರೆಕ್ಟ್ ಅಲ್ವಾ? ಅದೇ ರೀತಿ ಇವತ್ತು ಬಿಟ್ಕಾಯಿನ್ ಮೈನಿಂಗ್ ನ ಮಾಡಬೇಕು ಅಂದ್ರೆ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಮೈನಿಂಗ್ ಮಾಡ್ತೀವಿ ಅಂದ್ರೆ, ಅಮೆರಿಕಾದಲ್ಲಿ ಕೂತ್ಕೊಂಡು ಮೈನಿಂಗ್ ಮಾಡ್ತೀವಿ ಅಂತಂದ್ರೆ, ಅಥವಾ ಚೈನಾದಲ್ಲೋ, ರಷ್ಯಾದಲ್ಲೋ, ತುಮಕೂರಲ್ಲೋ, ಬೆಳಗಾವಿಲೋ, ಗದಗಲ್ಲೋ, ಬೀದರಲ್ಲೋ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಮೈನಿಂಗ್ ಮಾಡಬಹುದು. ಆದ್ರೆ ಯಾರು ಅತಿ ಹೆಚ್ಚು ಹ್ಯಾಶ್ ರೇಟ್ ನ ಕೊಡ್ತಾರೆ ಬಿಟ್ಕಾಯಿನ್ ನೆಟ್ವರ್ಕ್ಗೆ, ಅವರು ಬಿಟ್ಕಾಯಿನ್ ಅನ್ನ ಮೈನ್ ಮಾಡುವಂತ ಸಾಧ್ಯತೆ ಜಾಸ್ತಿ. ಸೊ ಇನ್ ಟರ್ನ್ ಹ್ಯಾಶ್ ರೇಟ್ ಕಾಂಪಿಟೇಷನ್ ಅಮಂಗ್ ದ ಮೈನರ್ಸ್ ಕೂಡ ತೋರಿಸುತ್ತೆ. ಜಾಸ್ತಿ ಹ್ಯಾಶ್ ರೇಟ್ ಇದೆ ಅಂತಂದ್ರೆ ಮೈನರ್ಸ್ ಎಲ್ಲರೂ ಕೂಡ ತುಂಬಾನೇ ಕಾಂಪೀಟ್ ಮಾಡ್ತಾ ಇದಾರೆ ಬಿಟ್ಕಾಯಿನ್ ನ ಮೈನ್ ಮಾಡಕ್ಕಂತ ಅರ್ಥ. ಸೊ ಇಷ್ಟು ದೊಡ್ಡ ಮೊತ್ತದ ಎಕ್ಸಾ ಹ್ಯಾಶಸ್ ಪರ್ ಸೆಕೆಂಡ್ ಏನ್ ತೋರಿಸ್ತಾ ಇದೆ ಅಂತಂದ್ರೆ ಜಗತ್ತಿನಾದ್ಯಂತ ಬಹುತೇಕ ಜನ ಅಥವಾ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಕೂಡ ದೊಡ್ಡ ದೊಡ್ಡ ಕಂಪನಿಗಳು ಸಹ ಬಿಟ್ಕಾಯಿನ್ ಅನ್ನ ಮೈನ್ ಮಾಡೋದಕ್ಕೆ ಕಾಂಪಿಟೇಷನ್ ನಡೆಸ್ತಾ ಇದಾವೆ ಅಂತ ಹೇಳಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಸಿಂಪಲ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಬಿಟ್ಕಾಯಿನ್ ಇಸ್ ಎ ಡಿಜಿಟಲ್ ವಾಲ್ಟ್ ವೇರ್ ವಿ ಕ್ಯಾನ್ ಸೇಫ್ಲಿ ಸ್ಟೋರ್ ಅವರ್ ಮನಿ, ಟೈಮ್ ಅಂಡ್ ವ್ಯಾಲ್ಯೂ. ಸೊ ಚಿನ್ನನ ನಮ್ಮನೇಲಿ ಇರ್ತಕ್ಕಂತಹ ಬೀರಲ್ಲಿ ಜೋಡಿಸಿಟ್ರೆ ಸೊ ಯಾರು ಕೂಡ ಬಂದು ಆ ಒಂದು ಬೀರ್ನ ಒಡೆದಾಕಿ ಚಿನ್ನನ ತಗೊಂಡು ಹೋಗ್ಬಾರ್ದು, ಕರೆಕ್ಟ್ ಅಲ್ವಾ? ಆ ಬೀರ ಏನಾದ್ರೂ ಸಡಿಲ ಆಗಿದ್ರೆ ಅಂತಂದ್ರೆ ಅದಕ್ಕೆ ಸೆಕ್ಯೂರಿಟಿನೇ ಇಲ್ಲ ಅಂತಂದ್ರೆ ಯಾರು ಬೇಕಾದ್ರೂ ನಮ್ಮ ಚಿನ್ನವನ್ನ ಕತ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಅದೇ ರೀತಿ ಬಿಟ್ಕಾಯಿನ್ ನೆಟ್ವರ್ಕ್ ಏನಿದೆಯಾ, ಆ ಬಿಟ್ಕಾಯಿನ್ ನೆಟ್ವರ್ಕ್ ಅಲ್ಲೇ ಬಿಟ್ಕಾಯಿನ್ ಇರುವಂತದ್ದು. ಸೊ ಹಾಗಾಗಿ ನಾವು ನಮ್ಮ ಬಿಟ್ಕಾಯಿನ್ ನಲ್ಲಿ ನಾವು ಕಷ್ಟಪಟ್ಟು ದುಡಿದಂತ ಹಣವನ್ನ ಸ್ಟೋರ್ ಮಾಡ್ತಾ ಇದೀವಿ, ನಮ್ಮ ಟೈಮ್ ಅನ್ನ ಸ್ಟೋರ್ ಮಾಡ್ತಾ ಇದೀವಿ, ನಮ್ಮ ಓವರ್ ಆಲ್ ವ್ಯಾಲ್ಯೂನ ಸ್ಟೋರ್ ಮಾಡ್ತಿದೀವಿ ಅಂತಂದ್ರೆ ಬಿಟ್ಕಾಯಿನ್ ನ ಕಾಪಾಡುವಂತ ಬಿಟ್ಕಾಯಿನ್ ನೆಟ್ವರ್ಕ್ ಏನಿದೆ ಅಂದ್ರೆ ಡಿಜಿಟಲ್ ವಾಲ್ಟ್ ಏನಿದೆ ಅಂದ್ರೆ ಡಿಜಿಟಲ್ ಬೀರ್ ಏನಿದೆ ಅದು ಕೂಡ ಅಷ್ಟೇ ಸೆಕ್ಯೂರ್ ಆಗಿರಬೇಕು. ಸೊ ನಾವು ಎಷ್ಟು ಹ್ಯಾಶ್ ರೇಟ್ ಬಿಟ್ಕಾಯಿನ್ ನೆಟ್ವರ್ಕ್ ಕೊಡ್ತೀವಲ್ಲ ಅಷ್ಟು ಸೆಕ್ಯೂರ್ ಆಗಿ ಬಿಟ್ಕಾಯಿನ್ ನ ಡಿಜಿಟಲ್ ವಾಲ್ಟ್ ಅಂದ್ರೆ ಬಿಟ್ಕಾಯಿನ್ ನೆಟ್ವರ್ಕ್ ಅಷ್ಟೇ ಸೆಕ್ಯೂರ್ ಆಗಿರುತ್ತೆ. ಯಾರಿಂದನೂ ಅಂದ್ರೆ ಪ್ರಪಂಚದಲ್ಲಿ ಯಾರಿಂದನೂ ಸಹ ದೊಡ್ಡ ದೊಡ್ಡ ದೈತ್ಯ ಕಂಪನಿಗಳು ತಗೊಳ್ಳಿ, ಆಪಲ್ ಆಗಿರ್ಲಿ, ಮೈಕ್ರೋಸಾಫ್ಟ್ ಆಗಿರ್ಲಿ, ಗೂಗಲ್ ಆಗಿರ್ಲಿ, ಇವರೆಲ್ಲರೂ ಸೇರಿ ಒಂದು ದೇಶನೇ ಸೇರಿ ಬಿಟ್ಕಾಯಿನ್ ನೆಟ್ವರ್ಕ್ ಅನ್ನ ಕಂಟ್ರೋಲಿಗೆ ತಗೊಳ್ಬೇಕು ಅಂದ್ರು, ಬಿಟ್ಕಾಯಿನ್ ನ ಹ್ಯಾಕ್ ಮಾಡಬೇಕು ಅಂದ್ರು ಸಾಧ್ಯವೇ ಇಲ್ದಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವಿದೀವಿ. ಹಾಗಾಗಿ ನಾವು ಕೂಡ ಬಿಟ್ಕಾಯಿನ್ ನೆಟ್ವರ್ಕ್ ಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದ್ರೆ ನಾವು ಕೂಡ ಮನೆಯಲ್ಲಿ ಒಂದು ಸಣ್ಣದಾಗಿ ಮೈನಿಂಗ್ ಶುರು ಮಾಡಬೇಕು. ಆದ್ರೆ ನಾವು ಸಣ್ಣದಾಗಿ ಒಂದು ಮೈನಿಂಗ್ ಶುರು ಮಾಡಿದ್ರೆ ನಮ್ಮ ಹ್ಯಾಶ್ ರೇಟ್ ಕಮ್ಮಿ ಇರುತ್ತೆ, ಹಾಗಾಗಿ ಬಿಟ್ಕಾಯಿನ್ ಮೈನ್ ಮಾಡುವಂತ ಸಾಧ್ಯತೆ ಕಮ್ಮಿ. ಬಟ್ ಬಿಟ್ಕಾಯಿನ್ ನೆಟ್ವರ್ಕ್ ಅಂದ್ರೆ ಡಿಜಿಟಲ್ ವರ್ಲ್ಡ್ ಗೆ ನಾವು ಕೂಡ ಒಂದು ಸೆಕ್ಯೂರಿಟಿ ಕೊಡಬೇಕು ಅಂತಂದ್ರೆ ನಾವು ಕೂಡ ಮೈನ್ ಮಾಡಬಹುದು. ಸೊ ಈ ವಿಡಿಯೋದಲ್ಲಿ ಬಿಟ್ಕಾಯಿನ್ ಹ್ಯಾಶ್ ರೇಟ್ ಅಂದ್ರೆ ಏನು, ಹ್ಯಾಶ್ ಅಂದ್ರೆ ಏನು, SHA-256 ಹ್ಯಾಶಿಂಗ್ ಅಲ್ಗಾರಿದಮ್ ಅಂದ್ರೆ ಏನು, 256 ಬಿಟ್ಸ್ ಆಫ್ ಒನ್ಸ್ ಅಂಡ್ ಜೀರೋಸ್ ಅಂದ್ರೆ ಏನು, ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಹೈ ಹ್ಯಾಶ್ ರೇಟ್, ಲೋ ಹ್ಯಾಶ್ ರೇಟ್, ಸೊ ಬಿಟ್ಕಾಯಿನ್ ಡಿಜಿಟಲ್ ವಾಲ್ಟ್ ಸೆಕ್ಯೂರ್ ಆಗಿರಬೇಕು ಅಂತಂದ್ರೆ ಏನೆಲ್ಲ ಮಾಡಬೇಕು ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಮಾಹಿತಿನ ಹಂಚಿಕೊಂಡೆ. ನಾನು ಈ ವಿಡಿಯೋದಲ್ಲಿ ಬಳಕೆ ಮಾಡಿರ್ತಕ್ಕಂಥ ಟೆಕ್ನಿಕಲ್ ವರ್ಡ್ಸ್ ಆಗಿರ್ಬೋದು ಅಥವಾ ಇನ್ ಯಾವುದೇ ಮಾಹಿತಿ ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರು ಇದ್ರೆ ಈ ವಿಡಿಯೋನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಅದನ್ನು ಚೆಕ್ ಮಾಡಿ ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು.